ಹಾಯ್. ಏನು ಮಾಡ್ತಾ ಇದ್ದೀರಾ ಎಲ್ಲರೂ? ಆಯಿತಾ ಕೆಲಸ ಎಲ್ಲರದು? ಆಗಿರಲ್ಲ, ಅದೆಲ್ಲ ಕೇಳಬಾರ್ದು ನಾನು. ಆಯಿತಾ ತಿಂಡಿ ಆಗಿದೆ. ತಿಂಡಿ ಮಾಡಿರ್ತೀರ, ಇಷ್ಟೋ ತನಕ ತಿಂಡಿ ಮಾಡ್ದಲೇ ಯಾರೂ ಇರಲ್ಲ. ಏನು ಮಾಡ್ತಿದ್ದೆ, ವಿಡಿಯೋ ಮಾಡೋಣ. ಲೈವಿಗೆ ಬರಲಿಲ್ಲ ಇವತ್ತು, ಯಾಕೆಂದರೆ ಲೈವ್ ವಿಡಿಯೋ ಲೈವಲ್ಲಿ ಮಾತಾಡೋದು ಸರಿ ಹೋಗ್ತಿಲ್ಲ. ಕೆಲವು ಫ್ರೆಂಡ್ ಅಂತಲ್ಲ, ನನಗೆ ಗೊತ್ತಿರೋ ಒಬ್ಬರು ಫ್ರೆಂಡ್ ಅಂದರೆ ಏನು ಮಾತಾಡ್ತೀರ ಅಂತಲೇ ಗೊತ್ತಿರಲ್ಲ ನಿನಗೆ. ಅದೇನು ಸುಮ್ಮನೆ ಮಾತಾಡ್ತಿರ್ತೀಯ, ಹಂಗೆ ಮಾತಾಡಿದ್ರೆ ಎಲ್ಲರೂ ಇಷ್ಟ ಆಗುತ್ತೆ, ಆಗಲ್ಲ. ಹಾಗಾಗಿ ಲೈವ್ ವಿಡಿಯೋ ಮಾಡೋದು ಬೇಡ ಅಂದ್ಕೊಂಡು ಸಾಂಬಾರು ಮಾಡ್ತಿದ್ನಲ್ಲ, ಹಾಗೆ ಒಂದು ಕ್ಲಿಪ್ಪಿಂಗ್ ತೋರಿಸೋಣ ಅಂದ್ಕೊಂಡೆ. ನಾನು ಸಪ್ರೇಟು ತೊಗರಿ ಮತ್ತು ಟೊಮೊಟೊ ಈರುಳ್ಳಿ ಹಾಕಿ ಬೇಯಿಸಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ನುಗ್ಗೆಕಾಯಿ ಈರುಳ್ಳಿ ಒಗ್ಗರಣೆ ಮಾಡಿದ್ದೀನಿ. ಇದು ಏನು ರೆಸಿಪಿ ಏನಲ್ಲ, ಎಲ್ಲರಿಗೂ ಸಾಮಾನ್ಯವಾಗ್ಲೂ ನುಗ್ಗೆಕಾಯಿ ಸಾರು ಮಾಡೋದು ಗೊತ್ತಿರುತ್ತೆ. ಒಬ್ಬರು ಎಲ್ಲರೂ ಒಟ್ಟಿಗೆ ಹಾಕಿ ಕೂಗಿಸ್ತಾರೆ, ಒಬ್ಬೊಬ್ರು ಒಟ್ಟಿಗೆ ಹಾಕಿ ಕೂಗಿಸಲ್ಲ. ನಾನು ಒಟ್ಟಿಗೆ ಕೂಗಿಸಲ್ಲ. ಈಗ ಮಾಡಿರೋದಕ್ಕೆ, ಈಗ ಬೇಯಿಸಿರೋದನ್ನ ಸ್ವಲ್ಪ ಹಸಿ ವಾಸನೆ ಹೋಗಿದ್ರೆ ಸಾಕು. ನುಗ್ಗೆಕಾಯಿ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಉಪ್ಪಾಕೇನು ಬೇಯಿಸಿಲ್ಲ ನಾನು, ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪನೇ ನೀರು ಹಾಕ್ತೀನಿ, ಜಾಸ್ತಿ ಬೇಡ. ಬಿಸಿ ಸುಡುತ್ತೆ ಕೈಯಲ್ಲಿ. ಹಾಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಮಳ್ಳಕ್ಕೆ ಇಟ್ಬಿಟ್ಟು ಆಮೇಲೆ ಏನು ಅಂತ ಮಾತಾಡುವ. ಬಿಸಿ ಹಬ್ಬೆ ಹೊಡೆದ್ರೆ ಕೈ ಇದಾಗುತ್ತೆ. ಅಳತೆ ಎಲ್ಲ ಏನಿಲ್ಲ, ಅಂದಾಜು ಮೇಲೆ ಹಾಕ್ತೀನಿ ನಾನು. ಅಳತೆ ಮಾಡಿ ಹಾಕ ಒಂದು ಕಾನ್ಸೆಪ್ಟೇ ಇಲ್ಲ. ಯಾಕಂದರೆ ಅಡುಗೆ ಅವ್ರವ್ರ ರಿಚಲ್ಲಿ ಹೇಗೆ ಮಾಡ್ತಾರೋ ಹಾಗಾಗೆ ಮಾಡಿದ್ರೆ ಒಂಥರ ಚೆಂದ. ಸಾಂಬಾರು ಪುಡಿ ನಾನು ಕಾಯಿ ಎಲ್ಲ ಹಾಕಲ್ಲ, ತೆಂಗಿನಕಾಯಿ ಅದೆಲ್ಲ ಬಳಸಲ್ಲ. ಸಾಮಾನ್ಯ ನಮ್ಮ ಈ ಸೈಡು ತೆಂಗಿನಕಾಯಿ ತೋಟ ಇರೋರು ಬಳಸಲ್ಲ. ಮೈಸೂರು, ನಂಜನಗೂಡು ಈ ಕಡೆ ಎಲ್ಲ ಸ್ವಲ್ಪ ಬಳಸಲ್ಲ. ಆಲ್ಮೋಸ್ಟ್ ಈ ಕಡೆ ಇರೋರಿಗೆ ಗೊತ್ತು. ಆಯಿತು, ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಆಮೇಲೆ ತೊಳ್ಕೊಂಬಿಡ್ತೀನಿ. ಫಸ್ಟು ಒಂದ್ಸರಿ ಒಂಚೂರು ಮಳ್ಳದ್ರೆ ಸಾಕು. ಏನೋ ಆಲ್ಮೋಸ್ಟ್ ನುಗ್ಗೆಕಾಯಿ ಸ್ವಲ್ಪ ಬೇಯಬೇಕಷ್ಟೆ. ನೀವು ಯಾವುದು ಬೇಯಬೇಕು ಅಂತ ಏನಿಲ್ಲ. ಯಾಕಂದರೆ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಒಂದ್ಸರಿ ಕೂಗಿಸ್ಕೊಂಡಿದ್ದೀನಿ, ತೊಗರಿಬೇಳೆ ಎಲ್ಲ ಸೇರಿಸಿ. ಹಾಗಾಗಿ ಏನು ಜಾಸ್ತಿ ರಿಸ್ಕ್ ಸಾಂಬಾರು ಮಾಡೋದು ಅಂತ ಇಲ್ಲ. 5 ನಿಮಿಷದ ಸಾಂಬಾರು ನಮ್ಮದಲ್ಲ, ಬೇರೆಯವ್ರ ಥರ ಬೇರೆಯವ್ರದ್ದು ಗೊತ್ತಿಲ್ಲ. ನಾನೊಂದು 5-10 ನಿಮಿಷಕ್ಕೆ ಸಾಂಬಾರು ರೆಡಿ ಆಗುತ್ತೆ. ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕಿ, ನಾನೇನು ವಿಡಿಯೋ ಇದು ಎಡಿಟ್ ಮಾಡ್ತಾಯಿಲ್ಲ, ಹಾಗೆ ಹಾಕ್ತಾಯಿದ್ದೀನಿ. ಹಾಗಾಗಿ ಇದರ ಟೈಮಿಂಗ್ಸ್ ನಿಮಗೆ ಗೊತ್ತಾಗ್ಬೋದು. ಯಾಕಂದರೆ ಎಡಿಟಿಂಗ್ ಎಲ್ಲೂ ಸ್ಟಾಪು ಮಾಡೋಕ್ಕಾಗ್ತಾಯಿಲ್ಲ, ಅಲ್ಲಿ ಎಡಿಟು ಮಾಡೋಕ್ಕೆ ಅದ್ರ ಐಡಿಯಾ ಅಷ್ಟಿಲ್ಲ ಅಲ್ಲ. ಹಾಗಾಗಿ ನಂಗೆ ಅಷ್ಟು ಗೊತ್ತಾಗ್ತಾಯಿಲ್ಲ. ಇನ್ನೊಂದು ಕುದಿ ಎಲ್ಲ ಹಾಕಾಗಿದೆ. ಇನ್ನೊಂದು ಸ್ವಲ್ಪ ಒಂದು ಕುದಿ ಬಂದರೆ ಸಾಂಬಾರಾಗಿದೆ, ಆಫ್ ಮಾಡ್ತೀನಿ. ಹೇಳಿದ್ನಲ್ಲ ಹಾಗೆ, ನನಗೆ ಇದು ಎಡಿಟಿಂಗ್ ಎಲ್ಲ ಮಾಡೋಕ್ಕೆ ಬರೋಲ್ಲ, ಅಷ್ಟೆಲ್ಲ ಐಡಿಯಾ ಇಲ್ಲ, ಅದು ಮಾಡೋದು ಇಲ್ಲ. ಸ್ಟಾಪ್ ಮಾಡಿ ವಿಡಿಯೋ ಮಾಡೋಕ್ಕೂ ಬರ್ತಾಯಿಲ್ಲ, ಗೊತ್ತಾಗ್ತಿಲ್ಲ. ಏನಕ್ಕೆ ಹಿಂದೆ ಬಂದೆ ಅಂದರೆ, ನೆನ್ನೆ ಇಷ್ಟು ತೊಗರಿ ಕ್ಲೀನ್ ಮಾಡೋದನ್ನ, ಅದು ಹುಳ ಬರುತ್ತೆ ಅಂತ ನನಗೆ ಅದ್ರ ಐಡಿಯಾ ಇರಲಿಲ್ಲ, ಇಷ್ಟು ಬೇಗ ಹುಳ ಆಗುತ್ತೆ ಅಂತ. ಇದು ಹುಳ ಆಗುತ್ತೆ ಅಂತ ಗೊತ್ತಿರಲಿಲ್ಲ, ಬೇಗ ಹುಳ ಬರುತ್ತಂತೆ. ಅದಕ್ಕೇನು ಮಾಡಿದೆ ನಾನು, ಈ ಥರ ಮೆಣಸಿನ್ಕಾಯಿ
ಈ ರೀತಿ ಬೆಳ್ಳುಳ್ಳಿ ಹಾಕಿಟ್ಟಿದ್ದೀನಿ. ಕೆಲವರು ಮೆಣಸು ಹಾಕಿಡ್ತಾರಂತೆ. ಇನ್ನು ಇಷ್ಟು ಮಾತ್ರ ಕ್ಲೀನ್ ಮಾಡಿರೋದು, ಇನ್ನು ಅಷ್ಟು ಕ್ಲೀನ್ ಮಾಡೋದಿದೆ ಗೊತ್ತಾ. ಅದಕ್ಕೆ ಸ್ವಲ್ಪ ಬಿಸಿಲಲ್ಲಿ ಹಾಕಿಟ್ಟಿದ್ದೀನಿ. ನನಗೆ ಗೊತ್ತಾಗಲಿಲ್ಲ ಅದು ಬೇಗ ಹುಳ ಬರುತ್ತಂತ. ಸ್ವಲ್ಪ ಹಾರುತ್ತಲ್ಲ ಆ ಥರ ಹುಳ. ನೋಡಿ ಬಿಸಿಲಲ್ಲಿ ಹಾಕಿಟ್ಟಿದ್ದೀನಿ. ಸಾಂಬಾರು ಹಾಗೆ ಬಿಡ್ತು ಅನಿಸುತ್ತೆ. ಅಷ್ಟೇ, ಸಾಂಬಾರು ಬೇಗ ಆಗುತ್ತೆ, ಜಾಸ್ತಿ ಟೈಮ್ ಏನು ತಗೊಳಲ್ಲ. ಆದರೆ ಅದಕ್ಕೆ ತೆಂಗಿನಕಾಯಿ ಎಲ್ಲ ನಾವು ಬಳಸಲ್ಲ, ಈ ಸ್ವಲ್ಪ ಈ ಕಡೆ ಬಳಸಲ್ಲ, ಹಾಗಾಗಿ ನಾನು ಬಳಸಲ್ಲ. ಮೊದಲು ನಮ್ಮ ಕಡೆ ಇದ್ದರೆ ತೆಂಗಿನಕಾಯಿ ಇಲ್ದಲೆ, ಕೆಲಸ ಕಡೆ ತೆಂಗಿನಕಾಯಿ ಇಲ್ದಲೆ ಸಾಂಬಾರೇ ಮಾಡಲ್ಲ. ಆಗಿದೆ ಅನಿಸುತ್ತೆ, ಕುದೀತಾ ಇದೆ, ಸಾಕು. ಪ್ಲೇಟ್ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬಿಟ್ಟು ಆಫ್ ಮಾಡ್ತೀನಿ. ಇಷ್ಟೊತ್ತಕ ಮಾತಾಡಿರೋದೇ ರೆಕಾರ್ಡ್ ಆಗಿಲ್ಲ. ಹಾಂ, ಏನು ಹೇಳ್ತಿದೆ, ಲೈವಿಗೆ ಮಾಡಿಲ್ಲ. ಯಾರು ಒಬ್ಬರೇ ಇದ್ದರು ಲೈವ್ ಒಬ್ಬರು ನೋಡಿದ್ರು ಅವ್ರಿಗೆ ರೆಸ್ಪಾನ್ಸ್ ಮಾಡಬೇಕು. ಯಾಕಂದರೆ ಯಾಕೆ ಮಾಡಿಲ್ಲ ಅಂತ ಅಂದ್ಕೊತಾರೆ ಇವಾಗ ಅಲ್ವಾ. ಹಾಗಾಗಿ ಲೈವು ಮಾಡಲಿಕ್ಕೆ ಬಂದಿಲ್ಲ. ಹಾಗೆ ನಾನು ವಿಡಿಯೋ ನೋಡಿ ಲೈವ್ ಎಲ್ಲ ಹೇಳಿದ್ದೀನಿ ಕೆಲವು ವಿಷಯಗಳನ್ನ ಈ ವಿಡಿಯೋದಲ್ಲಿ. ಇನ್ನೂ ತುಂಬ ಇದೆ ಹೇಳೋಂಥದ್ದಾದರೆ ಹೇಳೋದು, ಹೇಗೆ ಹೇಳ್ಕೊಳೋದು. ಯಾಕೆಂದರೆ ಎಲ್ಲರೂ ನೋಡ್ತಾರೆ. ಇದು ಪ್ಲಾಟ್ಫಾರಮ್ ಹೇಗೆ ಅಂದರೆ ಒಬ್ಬರು ನೋಡ್ತಾರೆ ಅನ್ನೋದಕ್ಕಿಂತ ತುಂಬ ಜನ ನೋಡ್ತಿರ್ತಾರೆ. ಯಾರ್ಯಾರ ಅಭಿಪ್ರಾಯ ಹೇಗೆ ಅನ್ನೋದು ನಮಗೂ ಗೊತ್ತಿರಲ್ಲ. ಇಲ್ಲಿ ಏನು ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಎಷ್ಟು ಮಾತಾಡಬಾರ್ದು, ಇದರ ಅಂದಾಜು ನನಗೂ ಇನ್ನೂ ಅಷ್ಟು ಕ್ಲಾರಿಟಿ ಇಲ್ಲ, ಅಷ್ಟು ಅಂದಾಜಿಲ್ಲ. ಹೀಗೆ ಮಾತಾಡಬೇಕಾ, ಹೀಗೆ ಮಾತಾಡಬಾರ್ದಾ ಅನ್ನೋ ಒಂದು ಕ್ಲಾರಿಟಿ ಇಲ್ಲ. ಸ್ವಲ್ಪ ಸ್ವಲ್ಪ ತಿಳ್ಕೊತಾ ಇದ್ದೀನಿ. ಈಗ ಒಂದು ವಾರ 15 ದಿನನಲ್ವಾ, ಹೋಗ್ತಾ ಕಲಿತೀನಿ. ಎಲ್ಲರೂ ಹುಟ್ಟದಾಗ್ಲಿಂದ ಸಾಯೋವರೆಗೂ ಕಲಿಯೋ ಪ್ರೊಸೆಸ್ಸಲ್ಲಿ ಇರ್ತೀವಲ್ಲ, ಕಲಿಯೋಣ, ಅದರಲ್ಲೇನು ಚಿಂತೆ ಇಲ್ಲ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಬಾಯ್.